ಅಂತೂ ಬ್ಯಾಟ್ ಸಿಕ್ತು. ನಡೀರಿ, ಹಸ್ಬಿ ಬಾಣಕ್ಕೆ ಹೋಗೋಣ. ಬನ್ನಿ. ಕಣ್ಣಯ್ಯ, ಯಾವುದೋ ನಯನ ತನ್ನ ತನು ಮನಗಳ ಒಳಗೊಂಡಂತೆ ತಳಮಳಿಸಿ ಬಳಿ ಬರುವಂತೆ ಸಾದೃಶ್ಯವಾಗುತ್ತಿದೆಯಲ್ಲ. ನಾನು ಧ್ಯಾನಸ್ಥನಾಗಲೂ ಬಿಡದೆ ಕಾಡುವ ಆ ಕಣ್ಣು ಯಾವುದಿರಬಹುದು? ನಿನಗಷ್ಟೇ ಅಲ್ಲ ಕಂದ ಬ್ಯಾಟೆ ಸಿಕ್ಕಿದ್ದು, ನನಗೂ ಒಂದು ಬ್ಯಾಟೆ ಸಿಕ್ತು. ಕನ್ನಯ್ಯ ಅಂದ್ರೆ ನೀನೆಯ? ಹ್ಞೂ ಕಣ. ನೀನು ಯಾರ? ನನ್ನ ಹೆಸರು ಹೇಳ್ತಾ ಇದ್ದೀ? ನಿಂಗೆ ಹೆಂಗೆ ಗೊತ್ತಾಯ್ತು ನನ್ನ ಹೆಸರು? ನಿನ್ನ ಹೆಸರಷ್ಟೇ ಅಲ್ಲ ಕಂದ, ನಿನ್ನ ಜನ್ಮ ಜನ್ಮದ ಹುಟ್ಟಿನ ಗುಟ್ಟಿನ ರಹಸ್ಯನೂ ಗೊತ್ತು. ಕಿವಿ ಕೇಳ್ತಲ್ವೇನಯ್ಯ ಜಂಗಮಯ್ಯ? ಕನ್ನಯ್ಯನ ಹೆಸರು ನಿನ್ಗೆ ಗೊತ್ತು? ಯಾರು ನೀನು? ಹಾಲು ಕುಡಿಯೋ ಕರ ಹಾಲು ಕೊಡೋ ತಾಯಿ ಹಸುನ ಕೇಳ್ದಂಗೆ. ಓಯ್ ಜಂಗಮಯ್ಯ, ಬದುಕೋಕೆ ಆಸೆ ಇತ್ತೋ ಇಲ್ವಾ ನಿನಗೆ? ಪ್ರಾಣ ಕಳ್ಕೊಳಕ್ಕೆ ಇಲ್ಲಿಗೆ ಬಂದಿದೀಯಾ? ಏ ಜಂಗಮಯ್ಯ, ಕ್ಯೂಟ್ ಜಂಗಮಯ್ಯ, ಹೇಳಯ್ಯ, ಹೆಂಗ್ ಗೊತ್ತು ನಿಂಗೆ? ಈ ಕಾಡಿನೊಳಗೆ ಗೀಳಿ ಇಡೋ ಕಾಡಾನೆ ಹುಲಿಗರ್ಜನೆ ಕೇಳಿ ಕೇಳಿ ನನ್ನ ಕಿವಿ ತಮಾಟೆ ಸ್ವಲ್ಪ ಹೊಡೆದೋಗಿದೆ. ಏನಂದೆ? ಇನ್ನೊಮ್ಮೆ ಹೇಳು ಸ್ವಲ್ಪ. ನನ್ನ ಅಪ್ಪಯ್ಯ ಅವ್ವಯ್ಯ ನನಗೆ ಕನ್ನಯ್ಯ ಅಂತ ಹೆಸರಿಟ್ಟವ್ರೆ. ಆ ಹೆಸರು ನಿಂಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾವ್ನಿ. ಕಿವಿ ಕೇಳ್ಸಕ್ಕಿಲ್ವಾ? ಯಾರಪ್ಪ ನಿನ್ನಪ್ಪ ಅವ್ವ? ನನ್ನಪ್ಪ ಈ ನನ್ನ ಬ್ಯಾಡ ಗಂಪಣ ಕುಲದ ಗುರಿಕಾರ, ಗಂಪಣ ನಾಯಕ. ನಮ್ಮವ್ವ ಸಂಪಿಗೆವ್ವ. ನೀ ಯಾರ? ಇಲ್ಲಿ ಯಾಕೆ ಬಂದಿ ಅಂತ ಹೇಳು. ಸಟೆಯಾಳ ಅಥವಾ ದಿಟ ನುಡಿಲ ಕಂದ? ದಿಟನ ನುಡಿ ನೋಡುಮ. ಅಯ್ಯೋ, ಅಳಿಸಿ ಹೋಗಿದೆಯಲ್ಲಪ್ಪ. ಈ ರಕ್ತದಲ್ಲಿ ನಿನ್ನ ಹೆಸರು ಬರೆದಿತ್ತು. ಓ ಜಂಗಮಯ್ಯ, ಸುಮ್ಮನೆ ಏನೇನೋ ಪೆಚ್ಚಬೇಡ. ಯಾರು ನೀನು? ಏನು ನಿನ್ನ ಕ್ಯಾಮೆ? ಬೇಗ ಹೇಳು, ಬ್ಯಾಟಿಗೆ ಗೊತ್ತಾಯ್ತದೆ. ಅಯ್ಯೋ, ನಾನು ಹೇಳೋದನ್ನ ಮರ್ತೇ ಬಿಟ್ಟೆ. ನಾನು ದಾರಿ ತಪ್ಪಿ ಈ ಸೀಗೆ ಕಾಡಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ನನಗಿರಲು ನೆಲೆ ಬೇಕು. ನಿನ್ನಂಥ ಒಬ್ಬನ ನೆರೆ ಬೇಕು. ನನಗೆ ದಿಕ್ತೋರಿಸಿ ಅಲ್ವಾ? ನೋಡು, ನೀನು ದಾರಿ ತಪ್ಪಿ ಕಾಡಿಗೆ ಬಂದಿದ್ದೀಯೆ. ನೀನು ಗಡಿ ದಾಟಿ ಬಂದಿರೋದು ನಡಾರಣ್ಯ ಗಂಪಣ ರಾಜ್ಯದ ಸೀಮೆಯೊಳಗ. ಇದು ಬ್ಯಾಡರ ರಾಜ್ಯ. ಬಿಲ್ಲು ಬಾಣ ಬೇಟೆ ಮೂಳೆ ರಕ್ತ ಇದು ನಾವು ಆಡೋ ಭಾಷೆ. ಇಲ್ಲಿಗೆ ಹೇಳಿದೆ ಕೇಳದೆ ಬರೋಂಗಿಲ್ಲ. ನಿನಗೆ ನೆಲೆ ಬೇಕು ಅಂದರೆ ನಮ್ಮಪ್ಪ ಗಂಪಣ ನಾಯಕನ ಅಪ್ಪಣೆ ಪಡಿಬೇಕಾಯ್ತದೆ. ಇಲ್ಲ ಅಂದರೆ ಈ ದಿಕ್ಕಿಗೆ ಕಿಕ್ಕೇರಿ, ಈ ದಿಕ್ಕಿಗೆ ಬೇವನೆಟ್ಟಿ ಆಲಂಪಾಡಿ, ನೇರವಾಗಿ ಹಿಂಗೆ ಹೋದರೆ ಸಂಜೆ ಸೂರ್ಯ ಮುಳುಗೋ ಹೊತ್ತಿಗ ಯಾವುದಾದ್ರೂ ದೀಪ ಬೆಳಗೋ ಹಟ್ಟಿ ಸೇರ್ಬೋದು. ಬ್ಯಾಗ್ ಹೊರಡು ಜಂಗಮಯ್ಯ, ಬ್ಯಾಗ್ ಹೊರಡು. ಕಣ್ಣ ಮಿಕ ನಮಗೋಸ್ಕರ ಕಾಯ್ತಾ ಇದೆ. ಹಾಂ, ನಡೀರಿ ಹೋಗೋಣ.
ಕಾಳಪ್ಪ ಮಾವಯ್ಯ ಸಂದಾಗಿದ್ಯಾ? ಇಲ್ಲ, ನೀ ಚೆಂದಾಗಿದ್ದೆಯಾ? ಅಲ್ಲಕಪ್ಪ, ನಿನ್ನ ಹುಡುಕಿ ಹುಡುಕಿ ಸಾಕಾಗೋಯ್ತು. ಕಾಡು ಮೇಡೆಲ್ಲ ಅಲ್ದಾಕ್ಬಿಟ್ಟು ಹುಡುಗಿನೂ ನೋಡಾಕ್ಬಿಟ್ಟು ನೀ ಚೆಂದಾಗಿದ್ದೀಯಲ್ಲ. ಈ ಬಡಪಾಯ ನೋಡ್ಕೊಂಡು ನೀನಾದ್ರೂ ಬಂದ್ಯಲ್ಲ ಮಾವಯ್ಯ. ಓ, ಬರ್ದೈತನ ಬರೋನಿಯ ನಾನು. ಸಂಕವ ಹೆಂಗಿದ್ದಳು? ಅವಳಿಗೇನು ಸಂದಾಗವಳೆ. ನೀನು ಸಂಕವ 106 ವರ್ಷ ಚಂದಾಗಿ ಬಾಳಿ ಬದುಕಬೇಕು ಅದ್ರಿಂದ ಸಿದ್ಯಾ? ಅವಳಿಗೇನು ಮಾವಯ್ಯ ಸಂದಾಗವಳೆ. ನಮ್ಮ ಕತೆ ಇರಲಿ, ಹಟ್ಟಿಲೆಲ್ಲ ಸಂದಾಗವ್ರ? ಅವರೆಲ್ಲರೂ ಚಂದಾಗವ್ರೆ ಕಣಪ್ಪ. ಅವ್ರಿಗೇನ ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ನಿಮ್ಮ ಅಪ್ಪಯ್ಯ ಮಾತ್ರ ಕೊರಗ್ತಾ ಇರ್ತಾನೆ ಅಷ್ಟೇ, ಸಟ್ಟಿಗೆ ಉಸಾರ್ ತಪ್ತಾನೆ ಅಷ್ಟೇ. ಅವ್ವನು ಹಂಗೆಯ. ಮಿಕ್ಕವರೆಲ್ಲ ಚಂದಾಗೇ ಇದ್ದಾರೆ. ನೀನು ಮಾತ್ರ ಒಬ್ಬಂಟಿಯಾಗಿ ಈ ಕಾಡಿನಲ್ಲಿ ದರ್ವೇಸಿಯಂಗೆ ಬದುಕ್ತಾ ಇದೆಯಾ. ಅದನ್ನ ನೆನ್ಸ್ಕೊಂಡ್ರೆ ಹೊಟ್ಟೆಲಿ ಸಂತ ಆಯ್ತದೆ ಕಣಪ್ಪ ನಿಲ್ಲೇಗೌಡ, ಸಂತ ಆಯ್ತದೆ. ಒಂದು ದಿವಸನೇ ಮರ್ತ್ಕೊಂಡ್ಬಿಟ್ಟಿ ನಾನು. ಈ ಸಾರಿ ನಮ್ಮ ಪೋಡ್ನಲ್ಲಿ ಬೆಡ್ದೈನ ಹಬ್ಬನ ಜಾತ್ರೆ ಥರ ಮಾಡಬೇಕು ಅಂತ ಹಿರೀಕರೆಲ್ಲ ತೀರ್ಮಾನ ಮಾಡವ್ರೆ. ಕುಲ್ದವರೆಲ್ಲ ಸೇರ್ಕೊಂಡು ಸಾಮಾನು ಸರಂಜಾಮು ಅಮರ್ಸ್ಕೊಂಡು ಬರಕ ಕಾಡ್ಕೊಂಡವ್ರ. ಅದಕ್ಕಿಂತ ಒಂದು ಮುಖ್ಯವಾದ ವಿಷಯ, ಬೆಟ್ಟ ಈ ನೈವೇದ್ಯಕ್ಕ ಜೇನ್ ತರೋದಕ್ಕ ಹೆಜ್ಜೇನ್ ಮಲೆಗೆ ಹೊಂಟವ್ರ. ಹೌದಾ ಮಾವಯ್ಯ, ನೀ ಹೇಳ್ತಿರೋದು ಕೇಳಿದ್ರೆ ಬೋ ಸಂತೋಷ ಆಯ್ತದೆ. ಅಡ್ಬಿದ್ದೆ ಬೇಡ್ತಯ್ಯ, ಅಡ್ಬಿದ್ದೆ. ಇಲ್ಲಿ ಕೇಳನಿಲ್ಲ, ಹೆಜ್ಜೆನ್ ಮಲೆಗೆ ಹೆಜ್ಜೆನ್ ಬೇಟೆಗೆ ಕುಲ್ದವ್ರ ಜೊತೆಗೆ ಒಟ್ಟಿಯಿಂದ ಒಬ್ಬೊಬ್ಬ ಆಳು ಬ್ಯಾಟೆಗೆ ಹೋಗ್ಬೇಕಂತ. ಸರಿ, ಓ ಸರ್ತಿ ನಾನೇ ಹೋಗಿದ್ದೆ ಬ್ಯಾಟ್ಗೆ. ಈ ಸರಿ ಯಾರೋದಾರ ಅಟ್ಟಿಂದ? ಇನ್ಯಾರ? ನೀನೇಯ? ನಾನೇ? ಓ, ಹೆಜ್ಜೆನ್ ಮಲೆ ಬ್ಯಾಟ್ಯಾಗ ಹೋಗೋದು ಸಾಮಾನ್ಯವಾದ ವಿಚಾರ ಅಲ್ಲ. ಹೋಗಕ್ಕ 3 ತಿಂಗಳು, ಬರಾಕ 3 ತಿಂಗಳು, ಬ್ಯಾಟೆಗ 3 ತಿಂಗಳು, 6, 3, 9 ತಿಂಗಳು ಕಾಡಿನಲ್ಲೇ ಇರ್ಬೇಕಾಯ್ತದ. ಮಾವಯ್ಯ, ನಾ ಹೊರೆ ನನ್ನ ಸಂಖ್ಯೆ ಗತಿ ದ್ಯಾವ್ರೇ ಗತಿ. ಮಾವಯ್ಯ, ಅದು ಹೆಂಗಾಯ್ತದೆ? ಮೊಲ್ಲಾಗಿರೆ ನಾನು ಒಬ್ಬನೇ ಇದ್ದೆ, ಇವಾಗ ನನ್ನ ಕೂಡ ಸಂಖ್ಯೆನೇನು ಇದ್ದಾಳೆ. ಅವಳನ್ನೊಬ್ಬಳನ್ನೇ ಹಟ್ಟಿಲಿ ಬಿಟ್ಟು ನಾನು ಹೆಂಗ ಬರೋದು? ನೀನೇ ಬ್ಯಾಟೆಗೆ ಹೋಗ್ಬೇಕು ಅಂತ ಅಪ್ಪಯ್ಯ ತಾಕೀತು ಮಾಡವ್ರ. ನಮ್ಮ ಹಟ್ಟಿಲಿ ನೀನೇ ಧೀರ, ವೀರ, ಶೂರ. ನೀ ಹೋದ್ರ ಹಟ್ಟಿಗೆ ಹೆಸರು ಬರ್ತದ, ನಮ್ಮ ಪೋಡಿಗೆ ಒಳ್ಳೆ ಹೆಸರು ಬರ್ತದೆ. ಅಪ್ಪಯ್ಯ ಕರ್ಕೊಂಬ ಅಂತ ಹೇಳವ್ರೆ, ಬಾ ಹೋಗೋ. ಏನು ಅಪ್ಪಯ್ಯ ಹಂಗಂದವ್ರ? ಮಾವಯ್ಯ ನೀನು ನಡಿ, ನಾನು ಸಂಖ್ಯೆನೆ ಕೂಡ ಮಾತಾಡಿ ಬರ್ತೀನಿ. ನಿನ್ನ ಅಣ್ಣಂದ್ರು ಹೆಂಡ್ತೀರ್ ಜೊತೆ ಬೆಚ್ಚಿರ್ಲಿ, ನೀನು ಮಾತ್ರ ಬ್ಯಾಟೆಗೆ ಹೋಗ್ಬೇಕು. ನಿನ್ನ ಸುಖ ಏನು ಸಂತೋಷ ಏನು ಅಂತ ಯಾರಾದರೂ ಕೇಳಿದ್ದಾರ? ಸುಖ ಪಡೋಕ್ಕೆ ಅವರು, ಕಷ್ಟ ಪಡೋದು ನೀನು ಅಂದರೆ ಹೆಂಗ ಅಂತೀನಿ. ಅದನ್ನೆಲ್ಲ ಮಾಸೆ ಕಣಪ್ಪ, ಇದ್ಯಾವ ನ್ಯಾಯ ಅಂತೀನಿ. ನಿಮ್ಮ ಅಪ್ಪ ಏನೋ ಹಂಗೆ ಹೇಳ್ತಾನೆ, ಈ ಸಾರಿ ನೀನೇ ಬ್ಯಾಟೆಗೆ ಹೋಗ್ಬೇಕಂತ. ಏನೋ ಅಪ್ಪಯ್ಯ ಹಂಗಂದ್ರ? ಮಾವಯ್ಯ ಹೇಳ್ತೀನಿ ಕೇಳೋ, ಅದೇನು ಬೇಕಾದ್ರೆ ಆಗ್ಬಿಡ್ಲಿ, ಈ ಸಲ ಬ್ಯಾಟ್ಗೆ ನಾನು ಹೋಗಕ್ಕಿಲ್ಲ. ಹಟ್ಟಿಲಿರೋರೆಲ್ಲ ಗಂಡಸ್ರಲ್ವಂತ. ನಡಿ ಮಾವಯ್ಯ, ಅದೇನಾಗುತ್ತೋ ನಾನು ನೋಡ್ಬಿಡ್ತೀನಿ. ಅದಬ್ಬ ಮಾತು ಅಂತ ಹೇಳಿದ್ರೆ ಅಮಾಸೆ ಮಾತಂದ್ರೆ ಮಾತು. ನಾ ಬರ್ತೀನಿ ಕಣಪ್ಪ. ಮಾವಯ್ಯ, ಇಲ್ಲಿ ಗಂಟ ಬಂದಿಯಾ, ಹಟ್ಟಿಗೆ ಬಂದೋಗು. ನನಗೆ ಸ್ಯಾನೆ ಕ್ಯಾಮೆ ಅದೇ, ಇನ್ನೊಂದಪ್ಪ ಬರ್ತೀನಿ ಅಮಾಸೆ.
ಬ್ಯಾಡಕ್ಕೆ 20 ಗಜ ದೂರದಲ್ಲಿ ಗುರಿ ಇಟ್ಟು ಎದಿಗೆ ಬಾಣ ಬಿಟ್ಟಿದ್ಯಾ ಹೌದಲ್ಲ? ಹ್ಞೂ ಅಪ್ಪಯ್ಯ. ಬಾಣ ಬಿಡ್ಬೇಕಾದ್ರೆ ಕಣ್ಣು ಮುಚ್ಕೊಂಡು ಯಾಕೆ ಬಾಣ ಬಿಟ್ಟೆ? ಅದು ನಿಂಗೆ ಗೊತ್ತಾಗೋತಾ? ಬಾಣ ಬಿಡ್ಬೇಕಾದ್ರೆ ಕಣ್ಣು ಮುಚ್ಚಿದ ಹೌದಲ್ಲ? ಹ್ಞೂ ಅಪ್ಪಯ್ಯ. ಯಾಕೆ? ಅಪ್ಪಯ್ಯ, ನನಗೆ ನಾನು ಬ್ಯಾಟೆ ಆಡೋ ಮಿಗಿದ ಕಣ್ಣು ನೋಡಿದ್ರೆ ಕೈ ನಡುತ್ತದೆ, ಅಯ್ಯೋ ಅನ್ಸಿ ಗುರಿ ತಪ್ತದೆ. ಅದಕ್ಕೆ ಕಣ್ಣು ಮುಚ್ಕೊಂಡು ಬಾಣ ಬಿಡೋದು. ತಪ್ಪು. ನಾವು ಬ್ಯಾಡ್ರು. ಬ್ಯಾಟೆ ಆಡೋದು ನಮ್ಗ ಶಿವ ಕೊಟ್ಟಿರೋ ಕಸಬು. ಒಂದು ತಿಂದ್ರೆ ಪಾಪ ಏನು ಬರಕಿಲ್ಲ, ಒಂದು ಪಾಪನ ತಿಂದು ಕಳಿಕೋಬೇಕು ಅಂತ ಹೇಳ್ತಾರೆ ಹಿರೀಕರು. ಕಣ್ಮುಚ್ಚಿ ಬಾಣ ಬಿಟ್ರು ಯಾವತ್ತು ಬ್ಯಾಟೆ ಕೈ ತಪ್ಪಿಲ್ವಲ್ಲ. ತಿನ್ ನೋಡಿ ಮಗ ಹಾಡ್ ತಂದಿರೋ ಬ್ಯಾಟೆ ಮಾಂಸನ. ಮೂಗಿಗೆ ಬಡಿತದೆ. ಅವ್ವ ನೀನು ಕೂತ್ಕೊಳ್ಳವ್ವ. ಮಗ ಮೊದ್ಲು ನೀವು ತಿಂದು ಉಪ್ಪು ಹುಳಿಕಾರ ಸರಿಯಾಗೈತಾ ಅಂತ ಹೇಳ್ರಪ್ಪ. ಕನ್ನೆ ಕಡವೆ, ಇದನ್ನ ಬ್ಯಾಟೆ ಆಡ್ಬೇಕು ಅಂದ್ರೆ ಕಟ್ಟದ ಕೆಲಸ ಬಯ್ಯ. ಬ್ಯಾಟೆಗಾರನ ಬೆನ್ನು ಸುಸ್ತಿಸ್ತದ. ಸಿಕ್ಕರೆ 10 ಒಟ್ಟಿಗೆ ಮಸ್ತ್ ರೊಟ್ಟಿ ಆಗ್ತದ. ನಮ್ ಮಾರ ಬಂದ ಅನ್ಸುತ್ತೆ. ಇದನ್ನಕ್ಕ ಮಾವ್ಯ? ಹ್ಞೂ ಮಾರ. ಅವನಿ ಬಾರ್ಲ ಮಾರ, ನಮ್ ಕನ್ನಯ್ಯ ಕಡಿಮೆ ಬೇಟೆ ಆಡ್ತಂದವನೆ, ರುಚಿ ನೋಡು. ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಮನೆ ಗಂಟ ವಾಸನೆ ಬಂತು. ಕುದ್ಕ ರುಚಿ ನೋಡು. ಹಾಕೊಡ ಕನ್ನಯ್ಯ. ತಕಮಯ್ಯ. ಹೊಸ ತಡೆಯಪ್ಪ. ಈಗ ಇದ್ನು ಹೊಸ ರುಚಿ ನೋಡ್ರಪ್ಪ. ನಮ್ ದುಂಡಿ ಕೊಟ್ಟು ಕಳ್ಸವಳೆ. ನಿಜ ಹೇಳ್ತೀನಿ ಸಂಪಿ, ನಿನ್ನಿಂದ ಅಡಿಗೆ ಕಲ್ತು ದುಂಡಿ ನಿನಗಿಂತ ಒಂದು ಕೈ ಹೆಚ್ಚಿಗೆ ರುಚಿ ಮಾಡ್ಬಿಟ್ಟವಳೆ. ಏನ್ ಮಾರಾಯ, ಇವತ್ತು ನಿಂದು ಕಡಿಮೆ ಬೇಟೆನೆ ಕಾಣ್ತದ. ಅಯ್ಯೋ ಇಲ್ಲ ಬಾವಾಯ್, ಯಾವ ಬ್ಯಾಟನ್ನು ಕೈಗತ್ತ ಹೋಯ್ತು. ಹೊರಗೆಲೆ ಮನೆಗೆ ಬಂದೆ. ಹಟ್ಟಿಲಿ ಗಮಗಮ ಅಂತ ಇತ್ತು. ದುಂಡಿ ಅಂದ್ಲು ಈ ನಮ್ಮ ಕನ್ನಯ್ಯ ಬಂದು ಕೊಟ್ಟೋದ ಅಂತ. ಹಂಗಾಗಿ ಇಲ್ಲಿಗೆ ತಗೊಬಂದೆ. ಹೌದೇ ನಮ್ಮ ಮಗ, ನಮ್ಗೊಂದ್ ಮಾತು ಹೇಳಲಿಲ್ಲ. ಬರೀ ಮಾವಿನ ಹಟ್ಟಿಗೊಂದೇ ಅಲ್ಲ, ಉಳ್ದರು ಹಟ್ಟಿಗೂ ಪಾಲ್ ಕೊಟ್ಟು ಬಂದೀವ್ನಿ. ಕನ್ನಯ್ಯ ಸುಮ್ಕಿರಪ್ಪಯ್ಯೋ. ಲೇ ಕನ್ನಯ್ಯ, ಬಪ್ಪ ಉಂಡೋಗ್ವೆ. ಅಯ್ಯೋ ಇವನ ಮಾರ, ದುಂಡಿ ಸುದ್ದಿ ಬಂದ್ರೆ ಸಾಕು, ಎಲ್ಲಿ ಲಗ್ನ ಮಾಡ್ತಾರೋ ಅಂತ ನುಣಸ್ಕೊಂಡು ಹೋಗ್ತಾನೆ. ನಾಚಿಕೆ ನೋಡು. ದೀಟ ದೀಟ. ಅರೆ, ಯಾವಾಗ ನೋಡಿದ್ರು ನಿಂದಿದೆ ಕಥೆಯ ಮರೆಯ. ಹೌದು ಅಕ್ಕಯ್ಯ, ದುಂಡಿ ಈ ಅಟ್ಟಿ ಸೊಸೆ ಆಗೋದಕ್ಕೆ ಹುಟ್ಟಿರೋದು. ನೀನ್ ಯಾಕೆ ಸಂಖ್ಯೆ ಪಟ್ಟಿಯೇ? ಅದೇನೋ ಹೌದು ಮಾರಯ್ಯ, ಆದ್ರೆ ಕನ್ನಯ್ಯ ನಮ್ಮ ಹೊಟ್ಟೆಲ್ ಹುಟ್ಟಿದ ಮಗ್ನಲ್ವಲ್ಲ. ಅದೇ ಏನಾದ್ರೂ ಒಂದು ನೆಪ ಆಗಿ ಎಲ್ಲಿ ಲಗ್ನ ಕಡ್ಡಿ ಆಯ್ತದೋ ಅಂತ ಅನುಮಾನ. ಅಂತ ಅನುಮಾನ ಏನ್ ಬೇಕಾಗಿಲ್ಲಕ್ಕ. ಇವತ್ತೇ ದುಂಡಿ ಕರ್ಕೊಂಬಂದು ಅಟ್ಟಿ ತುಂಬಿಸ್ತಂತೆ ತುಂಬಿಸ್ತೀನಿ. ಆಮ್ಯಾಗೆ ಕನ್ನಯ್ಯ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಗ ಅಲ್ಲ ಅಂತ ಇಡೀ ಗಂಪಣ್ಣ ರಾಜ್ಯದ ಎಲ್ಲ ಬ್ಯಾಡ್ರಟ್ಟಿಗೂ ಗೊತ್ತಿದ್ದುದ್ದೆ. ಅಂಥದ್ರಲ್ಲಿ ಅನುಮಾನ ಯಾಕೆ? ನೀವು ಚಿಂತೆ ಯಾಕೆ ಮಾಡ್ತೀರಿ? ಹೌದು ಸಂಪಿ, ಮಾರಯ್ಯ ದಿಟಾನೇ ಹೇಳ್ತವನೆ. ಅದೇನು ಹೌದು ಅನ್ನಿ. ಎತ್ತು ತಾಯಿ ಆಗಿದ್ರೆ ಈ ಚಿಂತೆ ಇರ್ತಿರ್ಲಿಲ್ವೇನೋ. ಬಿದ್ರ ಮೇಲೆ ಮುಳ್ಳುಗಳಿಂದ ಬಿಡಿಸ್ತಂದು ಕೂಸಲ್ವಾ. ಅವನು ಮುಳ್ಳು ತುಳಿದೆ ನಡೀದೇ ಇರಲಿ ಅನ್ನೋದೇ ಈ ತಾಯಿ ಆಸೆ. ನಿನ್ನೊಬ್ಬಳಿಗೇನೋ ಆಸೆ ಇರೋದು, ಯಾಕೆ ನಂಗಿಲ್ವಾ? ಮಾರ ಹೆಂಗಿಲ್ವಾ? ನಾನಿಲ್ಲ ಗಂದೆ, ನೀವು ಸರಿ. ನೋಡ್ದಾ ಬಾಬಾ, ನಮ್ಮ ಅಕ್ಕಂಗೆ ಕನ್ನಯ್ಯನ ಬಿಟ್ರೆ ಬೇರೆ ಪ್ರಪಂಚವೇ ಇಲ್ಲ.
ಮಾವಯ್ಯ ಹೆಂಗದೀಯ ಮಗ? ಯಾಕೆ ಮಗ ಈ ಅವನ್ ನೋಡ್ಬೇಕು ಅಂತ ನಿನ್ಗೆ ಅನ್ಸ್ಲಿಲ್ವಾ? ಅನ್ಸ್ಲಿಲ್ವಾ ಅಂತ ಕೇಳ್ತೀಯಲ್ಲವ್ವ? ಮತ್ತ್ಯಾಕೋ ಹಟ್ಟಿ ಕಡೆ ಬರಲಿಲ್ಲ ನೀನು? ಸಂಕವ್ವ ಹೆಂಗವಳೆ ಮಗ? ಅವಳು ಸಂದಾಗವಳೆ, ನಿಮ್ಗಳನ್ನ ನೋಡ್ಬೇಕು ಅಂತ ಇದ್ಲು. ಮತ್ತ್ಯಾಕಪ್ಪ ಸಂಕವನ್ನ ಅಟ್ಟಿ ಕರ್ಕೊಂಬರ್ಲಿಲ್ಲ ನೀನು? ಇಲ್ಲಪ್ಪಯ್ಯ, ಅವಳು ಬಂದರೆ ಹಣ್ಣು ಆತಿಗಿರೋ ಮನ್ಸರು ಬ್ಯಾಸರ ಆಗ್ತದೆ ಅಂತ ನಾನೇ ಬ್ಯಾಡ ಅಂದೆ. ಅವಳು ಬರೋದ್ ಮ್ಯಾಕೆ ನಾನು ಯಾಕೆ ಬರೋದು ಅಂತ ನಾನು ಬಂದಿಲ್ಲ. ಬ್ಯಾಸರ ಮಾಡ್ಕೋಬೇಡಪ್ಪಯ್ಯ. ಮಗ ಇದ್ಯಾಕ್ಲ ಇದು ಇಷ್ಟೊಂದು ಸ್ವರ್ಗೋಗಿದ್ಯಾ? ನಂದಿರ್ಲಿ ಬಿಡವ್ವ, ನೀವಿಷ್ಟು ವಯಸ್ಸಾದ ಮ್ಯಾಕೆ ಕಾಡು ಮೇಡು ಪೋಡು ಅಂತ ಅಲ್ಲೋದು ಯಾಕ? ಹಟ್ಟಿಲಿ ಇರೋಕ್ಕಾಗದ? ಅಪ್ಪಯ್ಯ ನೀವು ಹೊಂಡ್ರಿ, ನಾ ಒಂದ್ಕಿತ ಬರ್ತೀನಿ. ನೀಲ ನಮ್ಮನ್ನ ಮರಿಬೇಡ ಕಣಪ್ಪ, ಹಟ್ಟಿದಾಗ ಬರ್ತಾ ಇರೋ. ಹ್ಞೂ ಅಪ್ಪಯ್ಯ, ನಾ ಬರ್ತೀನಿ, ನೀನು ಹೊಂಡ್ರಿ. ದುಂಡಿ, ನಾನೇನಾದ್ರೂ ಗಂಡ ಆಗಿದ್ರೆ ನೀನ್ ಎರಳು ನೋಡಿ ನಾನೇ ನಿನ್ ಕೋಳಿ ತಾಳಿ ಕಟ್ಬಿಡ್ತಿದ್ದೆ. ನಾನು ಅಟೆಯ. ಛೀ, ಸುಮ್ಕಿರ್ರೆ ಸಾಕು. ಅಲ್ಲ ಕಣೆ ದುಂಡಿ, ನೀನ್ ಕೂದಲು ತೊಳೆಯೋ ಸೀಗೆ ಹುಡಿಲೆ, ನಾನು ಕೂದಲು ತೊಳೆಯೋದು. ನೀ ಹಚ್ಚೋ ಹರಳೆಣ್ಣೆ ನಾವು ಹಚ್ಚೋದು. ಅದು ಹೇಗೆ ನಿನ್ನ ಹೆರಳು ಅಷ್ಟೊಂದು ಸೊಂಪಾಗಿದೆ? ಮಿರಿ ಮಿರಿ ಮಿಂಚ್ತದ, ಫಳ ಫಳ ಹೊಳಿತದ. ರೇಷ್ಮೆಂಗೆ ನುಣ್ಣುಗೆ ನಾಜೂಕಾಗಿರ್ತದಲ್ಲ, ಹೆಂಗೆ? ಯಾವಾಗ ನೋಡಿದ್ರು ನಿಮ್ಗೆಲ್ಲ ನನ್ನ ಹೆರಳು ಮೇಲೆ ಕಣ್ಣು. ಇದನ್ನ ಬಿಟ್ಟು ಬೇರೆ ಏನಾದರೂ ಇದ್ರೆ ಮಾತಾಡಿ. ರಾತ್ರಿ ನಂಗೊಂದು ಕನ್ಸು ಬಿದ್ದಿತ್ತು, ಹೇಳ ಹೇಳೆ. ದುಂಡಿ ಇದೇ ನದಿಲಿ ಸ್ನಾನ ಮಾಡ್ತಾಳೆ, ಅವಳ ಹೆರಳು. ಓ, ನಿನ್ ಕನ್ಸಲು ಬಂತ ನನ್ನ ಹೆರಳು? ಪೂರ್ತಿ ಕೇಳೆ. ಇವಳ ತಲೆಲಿದ್ದಿದ್ದು ಒಂದು ಕೂದಲು ಕಳ್ಚಿ ನೀರಲ್ಲಿ ಬಿದ್ದು ತೇಲ್ತಾ ಇರ್ತದೆ. ಒಂದು ಮೀನು ಅದನ್ನ ನುಂಗ್ತದೆ, ಆ ಮೀನು ಬೆಸ್ತಿನ ಬಲ್ಲೆಗೆ ಬೀಳ್ತದೆ. ಅದ್ರ ಹೊಟ್ಟೆ ಸೀಳ್ದಾಗ ಆ ಕೂದಲು ಸಿಗ್ತದೆ. ಆ ಕೂದಲನ್ನ ಬೆಸ್ತ ತಗೊಂಡೋಗಿ ರಾಜನ್ ಕೊಡ್ತಾನೆ. ರಾಜ ಆ ಕೂದಲನ್ನ ಹಿಡ್ಕೊಂಡು ಹುಡುಗಿನ ಹುಡುಕಿ ಮದುವೆ ಆಗ್ತಾನೆ. ಇದೇ ತಾನೇ ನಿನ್ ಕನ್ಸಿನ ಕತೆ? ಇದು ನನ್ನ ಕನ್ಸು, ನಿಂಗೆ ಗೊತ್ತಾಯ್ತು? ಇದು ಕನ್ಸಲ್ಲ, ಅಡ್ಕೋಲಜ್ಜಿ ಕತೆ. ಆದ್ರ ಈ ಕತೆಯಾಗ ರಾಜ ಬರಕಿಲ್ಲ, ಬ್ಯಾಡ್ ಹುಡುಗ ಬರ್ತಾನೆ. ಮುಂದಕ್ಕೆ ಏನಾದ್ರೂ ಮಾತಾಡಿದ್ರ ಹಲ್ಲು ಉದುರಿಸ್ತೀನಿ ಆಟೆಯ. ಹಲ್ಲೆ ಕುದುರಿಸ್ತೀಯ? ನಾನಾಗಿದ್ರೆ ಮುತ್ತು ಕೊಡ್ತಿದ್ದೆ. ನಾಚಿಗೆಟ್ಟವ್ರ, ನಾನು ನಿಮ್ಮ ಜೊತೆ ನೀರಿಗೆ ಬಂದೆ ನೋಡು, ನಂದೇ ತಪ್ಪು. ತಪ್ಪಾಯ್ತಲ್ವಾ? ಹೋಗ್ಲಿ, ಆ ಬ್ಯಾಡ ಹುಡುಗನ ಹೆಸರಾದ್ರೂ ಹೇಳು. ನಾನು ಹೇಳ? ನೀನು ಸುಮ್ಕಿರು. ಹೇಳೆ ಕಣೆ ತಾನೆ. ಆಹಾ, ನಾಚಿಕೆ ನೋಡು. ಓದ್ಕಿತ ತೀರ್ಮಾನದಂಗ ಒಂದಟ್ಟಿಗೆ ಒಂದು ಆಳು ಬರಬೇಕು ಅಂತ ನಮ್ಮ ದುಂಡೇಗೌಡರು ಹೇಳಿದರು. ಅದರಂತ ನೀಲೇಗೌಡ ಬಂದಾನೆ ಅಂದ ಮ್ಯಾಕೆ ಅಟ್ಟಿಗೆ ಒಂದು ಆಳು ಬಂದಂಗೆ ಆತು. ಈ ಸಂತೋಷ ಸಡಗರದಾಗೆ ಎಲ್ಲರೂ ಕೂಡಿ ಧಾಮ್ ಧೂಮ್ ಜಾತ್ರೆ ಮಾಡಮ್ಮ. ಏನಂತೀರಪ್ಪ? ಬೋರ್ಡ್ ಕಟ್ಟಿದ ಕಾಲದಿಂದನೂ ಆಗಿರಬಾರ್ದು ಅಂತ ಜಾತ್ರೆ ಮಾಡೋಣ ಬಿಡಿ. ಸುತ್ತ 10 ನೆಂಟರು ಕರೆದು
ಕೂಗೋ ಕೋಳಿ ಕುಯ್ದು ಕೊಂಬುನ್ ಟಗರ್ ಕಡ್ದು 10 ಊಟ ಹಾಕ್ಸ್ಬಿಡಮ್ಮ ಗೌಡ್ರೆ, ಏನಂದರಿ? ಅಟ್ಟಟ್ಟಿಯಾಗೂ ತಂಬಿಟ್ಟು ಮಾಡಿಸಿ ಕೊನೆ ಮಕ್ಕಳು ಕೈಲು ತಂಬಿಟ್ಟು ಆರತಿ ಮಾಡಿಸುವ, ಏನಂತೀರ ನಾಯ್ಕ್ರೆ? ಆತ ಮಾಡ್ಸೊಂಡು ಬಿಡ್ರಪ್ಪ. ನೀವೆಲ್ಲ ಈಟೊಂದು ಆಸೆ ಇಟ್ಕೊಂಡ್ ಮ್ಯಾಕೆ ಮಾಡ್ಸೊಂಡು ಬಿಡ್ರಪ್ಪ. ದುಂಡೇಗೌಡ್ರೆ, ಒಸಿ ಮುಂದಿನ ಕೇಮೆ ಏನು ಅಂತ ಅಪ್ಪಣೆ ಕೊಡ್ತೀರಾ? ನೋಡ್ರಪ್ಪ, ಜಾತ್ರೆ ಆಗಬೇಕು ಅಂದರೆ ಬೇಟೆ ಆಗಬೇಕು. ಬೇಟೆ ಆಗಬೇಕು ಅಂದರೆ ನಮ್ಮ ಬೆಡ್ತೈನ ಅಪ್ಪಣೆ ಪಡಿಬೇಕು. ಅಪ್ಪಣೆ ಪಡಿಬೇಕು ಅಂದರೆ ಅಟ್ಟಿಗೊಬ್ಬ ಆಳು ಬಂದು ತಮ್ಮ ತಮ್ಮ ಬಾಣಗಳನ್ನ ಇಲ್ಲಿಡಬೇಕು. ಇಲ್ಲಿಂದ ಗುಡಿಗಳಿಗೆ ತಗೊಂಡೋಗಿ ಪೂಜೆ ಮಾಡಿ ಅಪ್ಪಣೆ ಕೇಳಬೇಕು. ಬಲಗಡೆ ಹೂ ಆದರೆ ಅಪ್ಪಣೆ ಕೊಟ್ಟಂಗೆಯ, ಅಪ್ಪಣೆ ತಗೊಂಡು ಬೇಟೆಗೆ ಹೋದಂಗೆಯ. ಏನ್ರಪ್ಪ ನಾಯ್ಕರೇ, ನಾ ಹೇಳೋದು ಸರಿ ತಾನೆ? ಗೌಡ್ರೆ, ನೀವು ಹೇಳೋದು ದಿಟ. ನೀವು ಕೋಡ್ ಕಟ್ಟಿದಾಗಿಂದ ನಡ್ಕೊಂಬಂದ ಪದ್ಧತಿ ಇದೆ ನೋಡ್ರಪ್ಪ. ಅಟ್ಟಿಗೆ ಒಂದು ಆಳು ಬಾಣ ತಂದು ಮಡಗ್ರಿ. ಇಲ್ಲ, ನೀನು ಯಾಕಪ್ಪ ನಿಂತ್ಕೊಂಡ್ಬಿಟ್ಟೆ? ಲೆಕ್ಕ ಸಿಗಬೇಕಲ್ವಾ? ಇಡಪ್ಪ ಬಾಣವಾ. ನಾಯಕ್ರೆ, ಬೇಟೆಗೆ ಎಷ್ಟು ದಿನ ಆಗ್ಬೋದು? ನೀಲ, ಬ್ಯಾಟ್ಗಾರನ ಮಗನಾಗಿ ಹಿಂಗಾಡೋದೇನಾ? ಓದ್ ಬ್ಯಾಟಲ್ಲಿ ದುಂಡೇಗೌಡ್ರು ನೀನು ಕರ್ಕೊಂಬಂದಿದ್ರಲ್ಲ. ನೋಡ್ರಪ್ಪ, ಓದ್ಕಿತ ಬೇಟೆಗೆ ಹೋದಾಗ ಇವ ಅರೀದು ಹುಡುಗ ಆಗಿದ್ದ, ಆಟ ಆಡ್ಕೊಂಡಿದ್ದ. ಇವನಿಗೇನು ಗೊತ್ತಾದತ್ತು? ನಾ ಹೇಳ್ತೀನಿ ಬುಡಿ. ನೀಲ, ಬ್ಯಾಟೆಗೆ ಹೋಗೋದು ಅಂದರೆ ಕುಲದೇವರ ಪೂಜೆಗೆ ಹೋದಂಗೆ. ಅದಕ್ಕೆ ಬೇಕಾದ ಸಾಮಾನು ಸರಂಜಾಮು ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ಅದಕ್ಕೆ ಕುಲ ಜನರನ್ನೆಲ್ಲ ಸೇರಿಸ್ಕೊಂಡೋಗಿ ಹುಡುಕಿ ತಗೊಂಡು ಬರಬೇಕು. ಹೆಜ್ಜೆನ ತರೋದಕ್ಕೆ ಹೆಜ್ಜೆನ ಮಲೆಗೆ ಹೋಗಬೇಕು. ಚಕ್ಕೆ, ಹೊಂಬಾಳೆ, ಕಂದಮೂಲ, ಉಲಿ ಉಗುರು, ಕೆಂಡಸಂಪಿಗೆ, ಆನೆದಂತ, ಬಿಳಿ ಸುಣ್ಣ ಇವನ್ನೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಗೆಡ್ಡೆ ಗೆಣಸುಗಳನ್ನು ಭೂಮಿಯಿಂದ ಅಗೆದು ತರಬೇಕು. ಮುಖ್ಯವಾಗಿ ಹೆಜ್ಜೆಯನ್ನು ತರೋದಕ್ಕೆ ಜೇನು ಮಲೆಗೆ ಹೋಗಬೇಕು. ಹೋಗೋಕ್ಕೆ 3 ತಿಂಗಳು, ಬರೋದಕ್ಕೆ 3 ತಿಂಗಳು. ಗೊತ್ತಾನಿಲ್ಲ? ಇಲ್ಲ, 6 ತಿಂಗಳಾದರೂ ಆಗ್ಬೋದು, ಇಲ್ಲ ವರ್ಷ ಪೂರ್ತಿ ಆದರೂ ಆಗ್ಬೋದು. ಹೇಳಕ್ಕಾಯ್ಕಿಲ್ಲ ಕಣಪ್ಪ. ಲೇ ಕಾಳ, ಮುಚ್ಚಲ ಬಾಯಿ ಸಾಕು. ನೀನು ಅದು ಯಾವ ಗಳಿಗೆಯಲ್ಲಿ ಕಾಲಿಟ್ಟು ನೀನು ಬಂದ ಮೇಲೆ ಮಳೆನೇ ಇಲ್ಲದೆ ಬರ ಬಂದು ಸಾಮಾನು ಸರಂಜಾಮೆ ಸಿಗ್ತಾ ಇರಲ್ಲ. ಆದರೆ ಈಗ ನೋಡ್ಲಾ, ಮಳೆ ಬಂದು ಇಳೆ ತೊಳೆದು ಇಡೀ ಕಾಡೆ ತುಂಬಿ ತುಳುಕಾಡ್ತದೆ. ಹೌದೌದು ಗೌಡ್ರೆ, ನೀವು ಹೇಳೋದು ನಿಜವೇ. ಈ ಸಲ ಬೇಟೆ ತ್ರಾಸಾಗಕ್ಕಿಲ್ಲ ಬಿಡಿ. ನೋಡ್ರಪ್ಪ, ಹೆಂಗಾದ್ರೂ ಬೇಟೆಗೆ 9 ತಿಂಗಳು ಬೇಕೇ ಬೇಕು. ಅದಕ್ಕೆ ನೀವೆಲ್ಲ ಸಿದ್ಧರಾಗಿರ್ಬೇಕು. ನಾಯ್ಕರೇ, ತಪ್ಪು ತಿಳ್ಕೊಬೇಡಿ, ನನ್ನ ಕೈ ಬಿಟ್ಬಿಡಿ. ಈ ಸರಿ ಬ್ಯಾಟ್ಗೆ ನಾ ಬರೋಕ್ಕಿಲ್ಲ. ನೀಲ, ನೀ ಹೇಳ್ತಿದ್ದೀನ ಈ ಮಾತು? ನೀನು ಬ್ಯಾಟೆ ಹುಲಿ ಕಣೋ, ಬ್ಯಾಟೆ ಹುಲಿ. ನೀನೇ ಹೀಗೆ ಹೇಳಿದ್ರೆ ಹೇಗೆ? ನೋಡ್ರಿ ಗೌಡ್ರೆ, ಇವನು ಹೇಳೋದು ಇಲ್ಲ, ತಪ್ಪು ಕಲ, ತಪ್ಪು. ಇದು ನಮ್ಮ ಕುಲದ ಪದ್ಧತಿ ಕಲ. ಕುಲದಲ್ಲಿ ನಿಂತು ನನ್ನ ಕೈಲಾಗಕ್ಕಿಲ್ಲ ಅಂತ ಹೇಳ್ಬಾರ್ದು ಕಲ, ಹೇಳ್ಬಾರ್ದು. ಕುಲಕ್ಕೆ ಅಂಜಬೇಕು. ಪೋಡ್ಬಿಟ್ಟು ಅವನಿಗೆ ಕುಲದಿಂದ ಏನಾಗಬೇಕು ಬಿಡಿ. ಹಾಗಂತ ಹೇಳಕ್ ಬಂದ್ಯಾ ಅಂತ ಕೇಳ್ದೆ ಬಾವ. ನೀನು ಹೊಸಿ ಭದ್ರವಾಗಿ ನಿಂತ್ಕೊಂಡ್ರೆ ಎಲ್ಲ ಸರೋಯ್ತದೆ. ನೀವು ಹೊಸಿ ಸುಮ್ಕಿರಲ್ಲ. ಅಪ್ಪಯ್ಯ, ನೀ ಸುಮ್ಕಿರು.
ನಿಂಗಿದೆಲ್ಲ ತಿಳಿಯೋಕ್ಕಿಲ್ಲ. ನೀನು ಏಟೇ ಹೇಳಿದ್ರು ನಾ ಕೇಳೋಕ್ಕಿಲ್ಲ. ಇವನು ಆಗಿಕ್ಕಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ? ದಂಡ ಕಟ್ಟಿಸ್ಕೊಂಡು ಕೈಯ ಬಿಟ್ಬಿಡ್ಬೇಕು. ಓಡಿಂದ ಹೊರ್ಗೋಗೋನ್ಗೆ ಯಾಕೆ ಕಟ್ಟಿಸ್ಕೊಂಡೇರಿ? ಹಾಂ, ಮಾವ ಹೇಳ್ತಿರೋ ಸರಿಯೇ. ದಂಡ ಬೇಕಾದ್ರೆ ಕಟ್ಟಿಸ್ಕೊಳ್ಳಿ, ಆದರೆ ಬ್ಯಾಟಿಗೆ ಮಾತ್ರ ನಾ ಬರೋಕ್ಕಿಲ್ಲ. ಕೇಳು ಕೇಳು ನನ್ನ ಮಗನೇ, ದಂಡ ಒಪ್ಕೊಳ್ಳೋದು ಈ ಕುಲದಲ್ಲೇ ಇಲ್ಲ. ಅಂಥದ್ರಲ್ಲಿ ನೀನು ದಂಡ ಕೊಡ್ತೀನಿ ಅಂದರೆ ಒಪ್ಕೊಂಡಾರೇನ್ಲ ಬೆಂಕಿ ಹಚ್ಚುತ್ತೀನಿ ಇನ್ನು ಮುಂದೆ. ನಾಯಿಕ್ರೆ, ನಂದು ಒಂದು ಮಾತು. ನಾನು ಹೊಸ್ದಾಗಿ ಲಗ್ನ ಆಗಿವ್ನಿ, ನಾನು ಬೇಟೆಗೆ ಬರೋಕ್ಕಿಲ್ಲ. ನೀಲ ಒಳ್ಳೆ ಉಪಾಯನೇ ಕೊಟ್ಟವನೆ. ಅವನು ದಂಡ ಕಟ್ತಾವನೆ, ಅವನಿಗಿನ್ನ ಹೆಚ್ಚಾಗಿ ನಾನೇ ದಂಡ ಕಟ್ತೀನಿ. ನಾನು ಬೇಟೆಗೆ ಬರೋಕ್ಕಿಲ್ಲ. ನಾವೊಂದಿಬ್ರು ಇದೀವಿ, ನಾವು ಬರೋಕ್ಕಿಲ್ಲ, ನಮಗೂ ದಂಡ ಹಾಕ್ಬಿಡಿ. ಗೌಡ್ರೆ, ಈ ಹೊಸ ನ್ಯಾಯಕ್ಕೆ ನಾನು ಒಪ್ಪಕ್ಕಿಲ್ಲ. ನಮ್ಮ ಕುಲದಲ್ಲಿ ದೊಡ್ಡ ರಂಪಾಟನೆ ಮಾಡ್ಬಿಡ್ತೀನಿ. ಏಯ್, ಸುಮ್ಕೆ ಇರ್ಲ, ಆರಾಮ್ ಕೂತ್ಕೊಂಡು ಮಾತಾಡಮ್ಮ. ಎಲ್ಲರೂ ಒಂದೊಂದು ಕೇಮಿ ಹೇಳಿ ತಪ್ಸ್ಕೊಂಡ್ರೆ ಜಾತ್ರೆ ಹೆಂಗಾಗ್ತೈತಿ? ಎಲ್ಲರೂ ಬ್ಯಾಟಿಗೆ ಬರಲೇಬೇಕು. ನೋಡಿ ನಾಯಕ್ರೆ, ನಿಮ್ಮ ವಿಷಯನೇ ಬೇರೆ, ನನ್ನ ವಿಷಯನೇ ಬೇರೆ. ನೀವು ಪೋಡಿ ಒಳಗಿರೋರು, ಆದರೆ ನಾನು ಪೋಡಿ ಹೊರಗಿರೋನು. ದೊಡ್ಡ ಕಾಡಿನಲ್ಲಿ ಒಂಟಿ ಪೋಡ್ನಲ್ಲಿ ಎಂಡ್ರನ್ ಬಿಟ್ಟು ಹೆಂಗೆ ಬಂದಾನೋ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಹೆಂಗ ಅಂತ ನಮ್ಮ ನೀಲೇ ಹೇಳ್ತಾನ. ಹೊಸ್ದಾಗಿ ಲಗ್ನ ಆಗಿ ನಾವೇ ಬಿಟ್ಟು ಬಂದಿರ್ಬೇಕಾದ್ರೆ ಇವಂದೇನು ಹೊಸ ಅವತಾರ? ಕಟ್ಕೊಂಡೇನಲ್ಲಪ್ಪ, ಪೋಟ್ನಾಗಿಲ್ದಾರ ಸುಂದ್ರಿನ ಬಿದ್ರ ಮಗಳು ಚೆದ್ರೆ ಅವಳು ಹೆಂಗ್ ಬಿಟ್ಟು ಬಂದಾನು? ಬಡ್ಡಿ ಐಕಲ್ರ, ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ರೆ ಹಲ್ಲುಗಳು ಉದುರೋಯ್ತದೆ. ನಾಲ್ಕು ಮ್ಯಾಗ ನಿಗಾ ಇದ್ರೆ ಸರಿ. ಲೋ ನೀಲ, ನಾನು ಗಂಡ್ಸಕ್ಕಲ್ಲ, ಅದೇನ್ ಮಾಡ್ತೀಯ ನೋಡೋ ಬಾರ್ಲ. ಲೇ ನೀಲ, ಗಂಡ್ಸಾರ ಬಲ ಒಂದ್ ಕೈ ನೋಡೇ ಬಿಡುಮ. ನನ್ನ ಗಂಡಸ್ತನ ಬಗ್ಗೆನೇ ಮಾತಾಡ್ತೀನಲ್ಲ ನಿನ್ನ. ಇಲ್ಲ, ಯೋಸಿ ಸಮಾಧಾನ ಮಾಡ್ಕೊಳ್ಳ. ಪಂಚಾಯತಿ ಕುಲಸ್ಥರ ಮಗನ ನೀನು, ಹೇಳಕ್ಕೆ ನನಗೆ ನಾಚಿಕೆ ಆಯ್ತದೆ. ಹಂಗಲ್ಲ ಮಾವಯ್ಯ, ನಾ ಹೇಳ್ತಿರೋದು ಏನು ಅಂದರೆ, ನೀಲೇಗೌಡ, ಇದು ನಮ್ಮ ಕುಲದೇವರ ಅಪ್ಪಣೆ ಕಣಪ್ಪ. ಅಟ್ಟಿಗೊಬ್ರು ಬಂದು ಬ್ಯಾಟೆ ಆಡಲೇಬೇಕು. ಬ್ಯಾಟೆ ಹೋಗ್ಲಿಲ್ಲ ಅಂದರೆ ನಮ್ಮ ಕುಲದೇವರು ಬೇಸರ ಮಾಡ್ಕೊಂಡ್ಬಿಡ್ತಾನೆ ಕಣಪ್ಪ. ನಾವು ಇದನ್ನೆಲ್ಲ ಸ್ಯಾನೆ ಅನುಭವಿಸ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಮ ಕುಲದೇವರಿಗೆ ಕೈ ಮುಗಿದು ತಂದಿಡಪ್ಪ ಬಾಣವ. ಮಡಗ್ಲ ಬಾಣವ. ಅಪ್ಪಯ್ಯ, ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ. ನೀನು ಏನೇ ಹೇಳಿದ್ರು ನಾ ಮಾತ್ರ ಬ್ಯಾಟಿಗೆ ಬರೋಕ್ಕಿಲ್ಲ. ನೋಡ್ರಪ್ಪ, ಇದೇ ದೊಡ್ಡವರಟ್ಟಿ ಬಾಳಾಟ. ಪೋಡನ್ನ ಕುಲಸ್ಥರಿಗೆ ಮುರುವಾದೆ ಕೊಡ್ಲಿಲ್ಲ ಅಂತೀನಿ, ಇನ್ನು ನೀಲೇಗೌಡ ನಮ್ಗೆ ಯಾಕೆ ಅಂತೀನಿ. ಮಾವಯ್ಯ, ಮರ್ಯಾದೆ ಮಾತಲ್ಲ. ನಾ ಏನು ಹೇಳಕ್ ಬರ್ತೀನಿ ಅಂದ್ರೆ, ನಿನ್ನ ಮನಸ್ಸಲ್ಲಿ ಏನೈತೆ ಅಂತ ಗೊತ್ತಿಲ್ಲ. ನಿಮ್ಮಪ್ಪಯ್ಯ ನಿನಗೆ ಆಸ್ತಿಲಿ ಪಾಲ್ ಕೊಡ್ಲಿಲ್ಲ ಅಂತ ನಿನಗೆ ಬೇಸರ ಆಗೈತೆ. ನನ್ನ ಜೊತೆ ಯಾರೂ ಬರಲಿಲ್ಲ, ನಾನು ಯಾಕೆ ಮರ್ಯಾದೆ ಕೊಡಬೇಕು ಅಂತ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಹಂಗಲ್ಲ ಮಾವಯ್ಯ. ಏನ್ ಗೌಡ್ರೆ ಇದು? 10 ಪೋಡಿಗೆ ನ್ಯಾಯ ಹೇಳೋರು ನೀವು. ನಿಮ್ಮ ಕಿರಿ ಮಗನೇ ನಿಮ್ಮ ಮಾತು ಕೇಳೋದಿಲ್ಲ ಅಂದ್ರೆ ಹೆಂಗ್ ಮಾಡಮ್ಮ? ನಮ್ಮವ್ರ ಕುಲದ ಬಗ್ಗೆ ನೀವಾರ ಅವನಿಗೆ ತಿಳಿಸಿ ಹೇಳಿ. ಏ ಬುಡಿ ನಾಯ್ಕ್ರೆ, ಎತ್ ಮಗನಿಗೆ ಪಾಲ್ ಕೊಟ್ಟು ಹಟ್ಟಿಲಿ ಉಳಿಸ್ಕೊಳಕ್ಕಾಗಲಿಲ್ಲ, ಇನ್ನು ಪೋಡಿನ ಜನಕ್ಕೆ ನ್ಯಾಯ ಹೇಳ್ತಾರಾ? ನಾಯಕ್ರೆ, ಹೊತ್ತು ಮೀರ್ತಾಯ್ತೆ. ಇಲ್ಲ ಅಪ್ಪ ಮಗನ ನ್ಯಾಯನ ಕೇಳಕ್ ಬಂದಿಲ್ಲ ನಾವು. ಬೇಗ ತೀರ್ಮಾನ ತಗೊಳ್ಳಿ. ಹುಡ್ಸಿದ ಮಗನೇ ಅವ್ರ ಮಾತು ಕೇಳ್ತಿಲ್ಲ ಅಂದಮೇಲೆ ಮತ್ತಿನ್ಯಾರು ಕೇಳೋರು? ನಾಯ್ಕ್ರೆ, ಸರಿಯಾದ ತೀರ್ಮಾನ ತಗೊಳ್ಳಿ. ಏಯ್, ಮುಚ್ಚಲೆ ಬಾಯಿನ. ಬಾಯಿ ಇದೆ ಅಂತ ಏನಾರ ಮಾತಾಡಬೇಡ. ನೋಡ್ರಿ ಗೌಡ್ರೆ ಅವನ್ನ. ನಾಯಕರೇ, ಒಸಿ ಸುಮ್ಕಿರಿ. ಅವ ಹೇಳೋದ್ರಾಗೂ ಅರ್ಥ ಐತೆ. ಕುಲ ಮೀರಿದವ್ರಿಗೆ ನಮ್ಮ ಕುಲದಾಗ ಏನು ನಿಯಮ ಐತೆ ಅಂತ ಹೇಳಿ ಇಲ್ಲಿಗೆ ಪಂಚಾಯಿತಿನ ಮುಗಿಸ್ಬಿಡಿ.
ನಮ್ಮ ಕುಲದೇವರ ಜಾತ್ರೆಗೆ ಅಂತ ಹೊರಟ ಬ್ಯಾಟಿಗೆ ಯಾರೂ ಇಲ್ಲಿ ತನಕ ಬರೋಕ್ಕಿಲ್ಲ ಅಂತ ಹೇಳಿಲ್ಲ. ಒಂದು ಕಿತ ಹಂಗೆ ಹೇಳಿದರೆ ನಮ್ಮ ಕುಲದ ಪ್ರಕಾರ ಪೋರ್ಡ್ನಿಂದ ಹೊರ ಹಾಕ್ಬೇಕಾಗ್ತೈತಿ. ಅಲ್ಲಿ ನಡೆಯೋ ಶುಭ ಕಾರ್ಯಕ್ಕೆ ಅವ್ರು ಬರಂಗಿಲ್ಲ. ಸತ್ರೆ ಕೆಟ್ಟರೆ ನಾವು ಹೋಗಂಗಿಲ್ಲ, ಅವ್ರು ಬರಂಗಿಲ್ಲ. ಬೆಂಕಿ ಆಗಲಿ ಬಿಸಿನೀರಾಗಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಯಾರೂ ತರಂಗಿಲ್ಲ. ಮುಂದಿನ ಹುಣ್ಣಿಮೆ ತನಕ ನಾವು ಕಾಯಬೇಕು. ಅದಕ್ಕಿನ್ನೂ ಸಮಯ ಐತೆ. ಅಷ್ಟರಾಗಿ ನೀವೆಲ್ಲ ಹೆಜ್ಜೇನು, ಕಿರ್ಜೇನು, ಕತ್ತಿ, ಬರ್ಜಿ, ಖಡ್ಗ, ಸೀಳ್ನಾಯಿ, ಗೀಳ್ನಾಯಿ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಈಗೆಲ್ಲರೂ ಹೊರಡಿ ಮುಂದಕ್ಕೆ ಸೇರುಮ. ನಾಯಕರೇ, ಬಾಣಗಳನ್ನ ತಗೊಂಡೋಗಿ ಗುಡಿಲಿಡಿ. ಸರಿ ಗೌಡ್ರೆ. ಕಡೆಗೂ ನೀನು ತಲೆ ತಗ್ಸೋಂಗೆ ಮಾಡಿಬಿಟ್ಟೆ ಈ ಪೋಡ್ ಜನರ ಮುಂದೆ. ಅದು ನಿನ್ನ ಮಗನ ವಿಷಯದಿಂದಲೇ. ಈ ಕಾಳಪ್ಪ ನಾಟ ಮುಂದೆ ನೋಡುವಿ ಅಂತೆ. ನೀಲ, ಇನ್ನೊಂದ್ಕಿತ ಯೋಚನೆ ಮಾಡು. ನಿನ್ನ ಹೆಂಡ್ರನ್ನ ತಿಂಗ್ಳಾನ್ಗಟ್ಲೆ ಬಿಟ್ಟು ನಿನ್ನ ಬ್ಯಾಟ್ಯಾಗ ಹೋದ್ರೆ ನಿನ್ನ ಸಂಸಾರದ ಗತಿ ಏನ? ಅಲ್ಲ, ನಿನ್ನ ಹೆಂಡ್ರನ್ನ ಒಬ್ಳನ್ನೇ ಒಂಟಿಯಾಗಿ ಬಿಟ್ಬಿಟ್ಟು ನೀನು ಕಾಡ್ಗೆ ಹೊಂಟಿಯಾ? ಮೊದಲೇ ನಿನ್ನ ಹೆಂಡ್ರು ಕಾಡಿಗೆ ಸುಂದ್ರಿ, ಕಾಡು ಮಲ್ಲಿಗೆ ಹೂನಂಗೆ ವೈನಾಗಿ ಅರಳಿ ನಿಂತವಳೆ. ಅಂತ ಹೆಣ್ಣಿನ ಮೇಕೆ ಪುಂಡು ಪೋಖ್ರಿಗಳು ಕಣ್ಣು ಹಾಕೋದು ಸಹಜ ಅಲ್ವೇನೋ? ಕಾಳ್ಮವ್ವ, ನೀನೇನೋ ಹೇಳ್ತಾ ಇರೋದು? ನಮ್ಮ ಪ್ರಾಣೆ ಸತ್ಯ ಹೇಳ್ತೀನಿ ನೀಲೇಗೌಡ, ತಪ್ಪು ತಿಳಿಬೇಡ. ನಿನ್ನ ಹೆಂಡ್ರು ಒಳ್ಳೆಯವಳೆ ಕಣ. ಅಲ್ಲಿ ಅಡ್ಡಾಡೋ ಐಕ್ಳು ಒಳ್ಳೆಯವರಾಗಿರ್ಬೇಕಲ್ಲ. ನೀಲೇಗೌಡ, ನೀ ತಪ್ಪು ತಿಳ್ಕೊಳಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದು ವಿಷಯ ಹೇಳ್ಬೇಕು ಅಂತೀನಿ. ಹೇಳು ಮಾವ. ಹಟ್ಟಿಲಿ ಸಂಕವ್ವ ಒಬ್ಳೇ ಇದ್ದಾಗ ಕೆಲವು ಪುಂಡೈಕ್ಳು ಠಳಾಯಿಸ್ತಿದ್ದನ್ನ ನಾನೇ ನೋಡಿದ್ದೀನಿ. ಅಮಾಸೆ ನಾನು ನೋಡಿವ್ನಿ. ವರ್ಷಾನ್ಗಟ್ಲೆ ಹೆಂಡ್ರನ್ನ ಒಬ್ಬಂಟಿಯಾಗಿ ಬಿಟ್ಟು ಹೋದ್ರೆ ಅಲ್ಲಿ ಏನಾಗಬಹುದು ಅಂತ ಯೋಚನೆ ಮಾಡಿದ್ದೀಯಾ? ಮೊದಲೇ ಹೆಣ್ಣಿನ ಮನಸ್ಸು ಚಂಚಲ. ಅಲ್ಲಿಗೆ ಯಾರಾದರೂ ಬರಬಹುದು, ಯಾರಾದ್ರೂ ನೋಡ್ಬೋದು, ಕಣ್ಣು ಮಿಟುಕಿಸಬಹುದು, ಅವಳು ನಗ್ಬಹುದು, ಇವನು ನಗಬಹುದು. ಹಿಂಗೆಲ್ಲ ಆದ್ರೆ ಚೆನ್ನಾಗಿರುತ್ತಾ? ಅದಕ್ಕೆ ಎಚ್ಚರಿಕೆ ಮಾತಾ ಹೇಳ್ತಾ ಇದ್ದೀನಿ. ಹೇಳೋದು ನನ್ನ ಧರ್ಮ. ಮಾತು ಬಿಡು. ನೀ ಹೊಂಡು ನನ್ನ ಹೆಂಡ್ರನ್ನ ಹೆಂಗೆ ಜೋಪಾನ ಮಾಡಬೇಕು ಅಂತ ನನಗೆ ಗೊತ್ತು. ನಾನು ಬರ್ತೀನಿ. ನೀಲೇಗೌಡ, ಜೋಪಾನ ಕಣಪ್ಪ. ಅಮಾಸೆ ಗುರುಗಳೇ, ನಾವು ಬಂದ ಕೆಲಸ ಆಯ್ತು ಕಣ.
ಬನ್ನಿ ಒಡೆಯ. ಒಡೆಯ, ಯಾಕೆ ಹಿಂಗಿದ್ದೀರಿ? ಏನಾಯ್ತು? ಏನಿಲ್ಲ ಸಂಕೇಣೆ. ಎಲ್ಲೋಗಿದ್ರಿ ಒಡೆಯ? ಬೋರ್ಡ್ಗೆ ಹೋಗಿದ್ದೆ. ಬೋರ್ಡ್ಗೆ ಹೋಗಿದ್ರಾ? ಏನಾದರೂ ವಿಶೇಷವೇ? ಏನಿಲ್ಲ ಸಂಕೇಣೆ, ಕುಲ್ದವರೆಲ್ಲ ಪಂಚಾಯತಿ ಸೇರಿದ್ರು. ಎಲ್ಲ ಸೇರಿ ಬೆಟ್ಟ ಏನು ಜಾತ್ರೆ ಮಾಡ್ತಾರಂತ. ಒಳ್ಳೇದಾತು ಬಿಡಿ. ಅದು 12 ವರ್ಷಕ್ಕೆ ಒಂದ್ಸತಿ ನಡೆಯೋದಲ್ವರ? ವಿಷಯ ಅದಲ್ಲ ಸಂಕೇಣೆ. ಬೆಟ್ಟ ಏನು ಜಾತ್ರೆಗೆ ಸಾಮಾನು, ಸರಂಜಾಮು, ಹೆಜ್ಜೆನು ಎಲ್ಲಾನು ಹೊಂಚಾಕ್ಬೇಕಂತೆ. ಹೆಜ್ಜೆನು ತರಕ್ಕೆ ಹೆಜ್ಜೆನ ಮನೆಗೆ ಹೊಂಟವ್ರೆ ಕುಲ್ದವರೆಲ್ಲ. ಹೋಗಕ್ಕೆ 3 ತಿಂಗಳು, ಬರಕ್ಕೆ 3 ತಿಂಗಳು, ಬ್ಯಾಟೆ ಆಡಕ್ಕೆ 3 ತಿಂಗಳು, ಒಟ್ಟು 9 ತಿಂಗಳು. ಅದು ಭರ್ಜರಿ ಬ್ಯಾಟೆ ಸಂಕೇಣೆ. ಓ, 9 ತಿಂಗಳು ಅಂದ್ರ ಭರ್ಜರಿ ಬ್ಯಾಟೆನೇ ಆಯ್ತು ಬಿಡಿ. ಹ್ಞೂ, ಬೋರ್ಡ್ನವರೆಲ್ಲ ಹಟ್ಟಿಗೆ ಒಬ್ಬೊಬ್ರಂತೆ ತಪ್ಪಿ ಬ್ಯಾಟೆಗೆ ಹೋಗ್ಬೇಕಂತೆ. ನಮ್ಮ ಹಟ್ಟಿಲಿ ಅಣ್ಣಂದ್ರಲ್ಲ, ಅವರಲ್ಲ, ಅವರೇ ಹೋಯ್ತಾರೆ. ಇಲ್ಲ ಸಂಕೇಣೆ, ನಮ್ಮ ಹಟ್ಟಿಂದ ನಾನೇ ಹೋಗ್ಬೇಕಂತೆ.